ಓಂ ನಮಃ ಶಿವಾಯ. ದಾನ ಅಂದ್ರೆ ಹಣ ಕೊಡುವುದು ಅಷ್ಟೇ ಅಲ್ಲ. ನಿಜವಾದ ದಾನಕ್ಕೆ ಹಣದ ಅವಶ್ಯಕತೆಯೇ ಇಲ್ಲ. ನಿಮ್ಮ ಮಾತಿನಿಂದ, ನಿಮ್ಮ ನಡತೆಯಿಂದ, ನಿಮ್ಮ ಉಪಸ್ಥಿತಿಯಿಂದ ಯಾರನ್ನಾದರೂ ಸಂತೋಷಪಡಿಸಿದರೆ, ಯಾರಾದರೂ ನಿಮ್ಮಿಂದ ಸಂತೋಷಪಟ್ಟರೆ ಅದೇ ಅತ್ಯಂತ ಶ್ರೇಷ್ಠ ದಾನ. ನೋವಿನಲ್ಲಿ ಇರುವವನಿಗೆ ಒಂದು ನಗು ಕೊಟ್ರೆ ಅದೇ ಒಂದು ದಾನ. ನಿರಾಶೆಯಲ್ಲಿರುವವನಿಗೆ ಎರಡು ಧೈರ್ಯದ ಮಾತು ಹೇಳಿದರೆ ಅದು ದಾನ. ಒಂಟಿತನ ಅನುಭವಿಸುತ್ತಿರುವವನಿಗೆ ಸ್ವಲ್ಪ ಸಮಯವನ್ನ ಕೊಟ್ರೆ ಅದು ದಾನ. ಇವೆಲ್ಲವೂ ಮೌಲ್ಯಮಾಪನಕ್ಕಿಂತ ಮೀರಿದ ದಾನಗಳು. ಹಣದ ದಾನವು ಕ್ಷಣಿಕ ಅಗತ್ಯವನ್ನ ತಣಿಸಬಹುದು, ಆದರೆ ಮನಸ್ಸಿಗೆ ಕೊಡುವ ಸಂತೋಷದ ದಾನ ಹೃದಯದಲ್ಲಿ ಶಾಶ್ವತವಾಗಿ ಉಳಿದು ಬಿಡುತ್ತೆ ಬಂಧುಗಳೇ. ಅದು ನೆನಪಾಗಿ ಆಶಾಕಿರಣವಾಗಿ ಬದುಕುವ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಈ ಎಲ್ಲ ಮೇಲಿನ ದಾನಗಳು, ನೀವು ಆಡಿದ ಒಳ್ಳೆಯ ಮಾತು, ತೋರಿಸಿದ ಗೌರವ, ನಿರೀಕ್ಷೆ ಇಲ್ಲದೆ ನೀಡಿದ ಸಹಾನುಭೂತಿ, ಇವುಗಳೇ ನಿಮ್ಮ ನಿಜವಾದ ಸಂಪತ್ತು. ಬಹುಶಃ ನಮಗೆ ಗೊತ್ತಿರಲಿಲ್ಲ, ನಮ್ಮ ಒಂದು ಸಣ್ಣ ಸಹಾಯ ಇನ್ನೊಬ್ಬರ ಜೀವನದ ಭಾರವನ್ನ ಸ್ವಲ್ಪ ಕಡಿಮೆ ಮಾಡಬಹುದು. ನಮ್ಮ ಸೌಮ್ಯ ನಡೆ ಯಾರಾದರೊಬ್ಬರ ಹೃದಯದ ಗಾಯಕ್ಕೆ ಮದ್ದು ಆಗಿರ್ಬೋದು, ಔಷಧಿಯಾಗಿರ್ಬೋದು. ದಾನ ಮಾಡುವಾಗ ದೊಡ್ಡತನ ಬೇಕಿಲ್ಲ, ನಿರ್ಮಲವಾದ ಮನಸ್ಸೊಂದು ಸಾಕು. ಸಂತೋಷವನ್ನ ಹಂಚಿಕೊಳ್ಳಲು ಐಶ್ವರ್ಯದ ಅಗತ್ಯವಿಲ್ಲ, ಮಾನವೀಯತೆ ಇದ್ದರೆ ಸಾಕು ಬಂಧುಗಳೇ. ಮಾನವೀಯತೆಯಿಂದ ಮಾಡಿದ ಪ್ರತಿಯೊಂದು ಸಹಾಯವೂ ಕೂಡ ದಾನಕ್ಕೆ ಸಮನಾಗಿರುವಂತಹದ್ದು ಬಂಧುಗಳೇ. ಈ ಗುರುಸೇವಕನ ಯೂಟ್ಯೂಬ್ ಚಾನಲ್ ಅನ್ನ ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ತಪ್ಪದೆ ಇತರರಿಗೂ ಶೇರ್ ಮಾಡಿ. ಸದಾ ಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ. ಶುಭ ದಿನ, ಶುಭವಾಗಲಿ ಬಂಧುಗಳೇ.